ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್. ಇದೀಗ ಸೆಂಟ್ರಲ್ ಗೌರ್ಮೆಂಟ್ ಹೊಸ ನೋಟಿಫಿಕೇಶನ್ ನಿಮಗಾಗಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಕಾನ್ಸ್ಟೇಬಲ್ ಜಿಡಿ ಎಂದರೆ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಇದೀಗ ಹೊಸ ನೋಟಿಫಿಕೇಶನ್ ಒಂದನ್ನು ಹೊರಡಿಸಲಾಗಿದೆ. ಈ ನೋಟಿಫಿಕೇಶನ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಒಂದು ವೇಳೆ ಈ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ಅಥವಾ ಈ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಇತರ ಹೊಸ ನೋಟಿಫಿಕೇಶನ್ಗಳ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳಲು ತಮಗೆ ಅನುಕೂಲ ಆಗುತ್ತೆ. ಹಾಗೆಯೇ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ಮುಂದುವರಿಸುತ್ತಿದ್ದೇನೆ. ಒಟ್ಟಾರೆಯಾಗಿ ಜಿಡಿ ಕಾನ್ಸ್ಟೇಬಲ್ ತಮಗೆ 39,481 ಹುದ್ದೆಗಳು ಖಾಲಿ ಇದ್ದು 39,481 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿದೆ. ಒಟ್ಟಾರೆಯಾಗಿ BSF, CISF, CRPF, SSB, ITBP, ARSSF, NCB ಇವುಗಳಲ್ಲಿ ಒಟ್ಟಾರೆಯಾಗಿ 39,481 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದ್ದು ಮೇಲ್ ಕ್ಯಾಂಡಿಡೇಟ್ ಹಾಗೆ ಫೀಮೇಲ್ ಕ್ಯಾಂಡಿಡೇಟ್ಗಳಿಗೂ ಇಲ್ಲಿ ಅವಕಾಶ ಇರುತ್ತೆ. ಒಟ್ಟಾರೆಯಾಗಿ ಫೀಮೇಲ್ ಕ್ಯಾಂಡಿಡೇಟ್ಗೆ 3,869 ವೇಕೆನ್ಸಿ ಖಾಲಿ ಇದ್ದು ಮೇಲ್ ಕ್ಯಾಂಡಿಡೇಟ್ಗಳಿಗೆ 35,612 ಹುದ್ದೆಗಳು ಖಾಲಿ ಇವೆ. ತಮಗೆ ಪೇ ಸ್ಕೇಲ್ ಬಂದುಬಿಟ್ಟು ಲೆವೆಲ್ 1 ಆಗಿರುತ್ತೆ. 18,000 ಸ್ಟಾರ್ಟಿಂಗಿಂದ 56,900ವರೆಗೆ ತಮಗೆ ಪೇ ಸ್ಕೇಲ್ ಇರುತ್ತೆ. NCB ಬಂದುಬಿಟ್ಟು NCB ಅಂದರೆ ನಾರ್ಕೋಟಿಕ್ ಸಂಬಂಧಪಟ್ಟಂಗೆ ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್ಗೆ ಯಾರು ಜಾಯ್ನ್ ಆಗ್ತಿರೋ ಅವರಿಗೆ 21,700ರಿಂದ 69,100 ಪೇ ಸ್ಕೇಲ್ ಇರುತ್ತೆ. ತಮಗೆ ಈಗಾಗಲೇ ನೋಟಿಫಿಕೇಶನ್ ಚಾಲ್ತಿಯಲ್ಲಿ ಇದ್ದು 5 ಸೆಪ್ಟೆಂಬರ್ 2024ರಿಂದ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿರುತ್ತೆ. ಅದೇ ರೀತಿಯಾಗಿ ನಿಮಗೆ ಅಂತಿಮ ದಿನಾಂಕ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಲು ಅಂತಿಮ ದಿನಾಂಕ 14/10 ಮುಂದಿನ ತಿಂಗಳು 14ನೇ ತಾರೀಕಿನವರೆಗೆ ಆನ್ಲೈನ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಲಿಕ್ಕೆ ಕಾಲಾವಕಾಶ ಇರುತ್ತೆ. ಜೊತೆಯಲ್ಲಿ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ನಿಮಗೆ ಆನ್ಲೈನ್ ಪೇಮೆಂಟು 15/10/2024 ಕೊನೆಯ ದಿನಾಂಕವಾಗಿರುತ್ತೆ. ನಂತರ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ 2 ದಿನಗಳ ಕಾಲಾವಕಾಶ ಇರುತ್ತೆ. ಒಂದು ವೇಳೆ ಯಾವುದಾದ್ರೂ ಅಪ್ಲಿಕೇಶನ್ನಲ್ಲಿ ನಿಮ್ಮದು ಕರೆಕ್ಷನ್ ಮಾಡಬೇಕು, ಏನಾದ್ರು ತಪ್ಪು ಇನ್ಫಾರ್ಮೇಷನನ್ನು ಎಡಿಟ್ ಮಾಡಬೇಕು ಅನ್ನೋದಾದರೆ 2 ದಿನಗಳ ನಿಮಗೆ ಕಾಲಾವಕಾಶ ಇರುತ್ತೆ. 5/11 ನವೆಂಬರ್ 5ರಿಂದ ನವೆಂಬರ್ 7ರವರೆಗೆ 2 ದಿನ ಕಾಲಾವಕಾಶ ಇರುತ್ತೆ. ಅದೇ ರೀತಿಯಾಗಿ ಹೆಚ್ಚು ಕಡಿಮೆ ನಿಮಗೆ ಎಕ್ಸಾಮನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಮಾಡ್ತಾರೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಟೆಂಟೇಟಿವ್ ಡೇಟ್ ಅಂತ ಹಾಕಿದ್ದಾರೆ. ಅಜ್ಮಾಸ್ ಆ ಡೇಟಲ್ಲಿ ಆಗುತ್ತೆ. ಜನವರಿ ಫೆಬ್ರವರಿಯಲ್ಲಿ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ಬೋದಾಗಿರುತ್ತೆ. ನಂತರ ನಿಮಗೆ ಬ್ರೀಫ್ ಇನ್ಫಾರ್ಮೇಷನ್, ನಿಮಗೆ ಇದು ಕಾನ್ಸ್ಟೇಬಲ್ ನಿಮಗೆ ಯಾವ್ಯಾವ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ GDಯಲ್ಲಿ ನಿಮಗೆ CAFS ಅಂತ ಹೇಳಿದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಆಗಿರುತ್ತೆ. SSF ರೈಫಲ್ ಅಸ್ಸಾಂ ರೈಫಲ್ಸ್ ಆಗಿರುತ್ತೆ. ಇವುಗಳೇ ಅಂದರೆ ಇಲ್ಲಿ ಇವಾಗ ಕೋಡ್ಗಳನ್ನು ಕೊಟ್ಟಿದ್ದಾರಲ್ವ, ITBP, AR, SSF ಅಂತೇಳಿ ಅದುಗಳ ಇನ್ಫಾರ್ಮೇಷನ್ ಆಗಿರುತ್ತೆ. ನೆಕ್ಸ್ಟು ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡೋದಾದರೆ ಈ ಹುದ್ದೆಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀರೋ ತಮಗೆ 18 ವರ್ಷ ಆಗಿರಬೇಕು, ಹಾಗೆ 23 ವರ್ಷ ಆಗಿರಬೇಕು. 23 ವರ್ಷಕ್ಕೆ ಯಾರ್ಯಾರು SC ST OBC ಕ್ಯಾಟಗರಿಯಲ್ಲಿ ಬರ್ತಿರಲ್ವ, SC SC ಕ್ಯಾಟಗರಿ ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆ OBC ಕ್ಯಾಟಗರಿಯಲ್ಲಿ ಬರುವವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 3 ಇಯರ್. ನಿಮಗೆ ಎಲ್ಲ ನೋಟಿಫಿಕೇಷನ್ಗಳಿಗೆ ಸಂಬಂಧಪಟ್ಟಂಗೆ ಏಜ್ ರಿಲ್ಯಾಕ್ಸೇಷನ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇಲ್ಲೂ ಸಹ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ ಕಾನ್ಸ್ಟೇಬಲ್ GD ಎಕ್ಸಾಮ್ ಪ್ಯಾಟರ್ನ್ ನಿಮಗೆ ಪಾರ್ಟ್ A, B, C, D ಅಂತ 3 ಆಪ್ಷನ್ ಇದಿರುತ್ತೆ. ನಿಮಗೆ ಪಾರ್ಟ್ ಎಯಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ. ಹಾಗೆ ಪಾರ್ಟ್ ಬಿಯಲ್ಲಿ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್, ಪಾರ್ಟ್ ಸಿಯಲ್ಲಿ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್, ಹಾಗೆ ಪಾರ್ಟ್ ಡಿಯಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ನೀವು ಯಾವುದೇ ಒಂದು ಸಬ್ಜೆಕ್ಟನ್ನು 2ರಲ್ಲಿ ಯಾವುದಾದ್ರು ಒಂದನ್ನು ತಗೊಳ್ಬೇಕಾಗತ್ತೆ. ಇವೆಲ್ಲವೂ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಆಗಿರುತ್ತೆ. ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಆಗಿರುತ್ತೆ. ಪ್ರತಿಯೊಂದು ಪ್ರಶ್ನೆಯು 2 ಅಂಕಗಳನ್ನು ಕ್ಯಾರಿ ಮಾಡುತ್ತೆ. ಒಂದೊಂದು ಪಾರ್ಟಲ್ಲೂ 20 ಕ್ವಶನ್ಗಳಿರುತ್ತೆ. 20 ಕ್ವಶನ್ ಅಂದರೆ 40 ಮಾರ್ಕ್ಸ್ ಆಗುತ್ತೆ. 60 ಮಿನಿಟ್ ನಿಮಗೆ ಟೈಮ್ ಇರುತ್ತೆ, ಅಂದರೆ 1 ಅವರ್ ಟೈಮ್ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್ ನಿಮ್ಗೆ ಏನಂತ ಹೇಳಿದ್ರೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ನಿಮಗೆ ಆಲ್ಮೋಸ್ಟ್ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಎಕ್ಸಾಮ್ ನಡೆಯುತ್ತೆ. ಆದರೆ SSCಯಲ್ಲಿ ಇದು ಮಾತ್ರ 13 ರೀಜನಲ್ ಲ್ಯಾಂಗ್ವೇಜ್ಗಳಲ್ಲಿ ನಡೆಯೋದ್ರಿಂದ ಕರ್ನಾಟಕದವರಿಗೆ ಕನ್ನಡದಲ್ಲೂ ಸಹ ಎಕ್ಸಾಮನ್ನು ಬರೆಯಲು ಅವಕಾಶ ಇರುತ್ತೆ. ದಯವಿಟ್ಟು ಯಾರೂ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ತಮ್ಮ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡಿ. ಕನ್ನಡದಲ್ಲಿ ಎಕ್ಸಾಮ್ ಇರೋದ್ರಿಂದ ತಮಗೆ
ಅನುಕೂಲವಾಗುತ್ತೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆದಷ್ಟು ಅನುಕೂಲ ಆಗುತ್ತೆ. ನೆಕ್ಸ್ಟು ನಿಮಗೆ ಸೆಲೆಕ್ಷನ್ ಪ್ರೊಸೆಸನ್ನು ನೋಡೋದಾದರೆ ಯಾವ ರೀತಿ ಸೆಲೆಕ್ಷನನ್ನು ಮಾಡ್ತಾರೆ ಅನ್ನೋದಾದರೆ, ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಕಂಪ್ಯೂಟರ್ ಎಕ್ಸಾಮ್ ಆಗಿದ್ಮೇಲೆ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆದಮೇಲೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನಿಮಗೆ ಇಲ್ಲಿ ಕಂಪಲ್ಸರಿ ನೀವು ಜನರಲಲ್ಲಿ ಬರೋರು 30% ನೀವು ಪಾಸಾಗಿ 30% ಮಾರ್ಕ್ಸನ್ನು ಹೊಂದಿರಲೇಬೇಕಾಗುತ್ತೆ. OBC ಮತ್ತು ಇತರೆ ಕ್ಯಾಂಡಿಡೇಟ್ಗಳು 20-25% ಅಂಕವನ್ನು ಮಿನಿಮಮ್ ಮಾರ್ಕ್ಸ್ ಹೊಂದಿರಲೇಬೇಕಾಗುತ್ತೆ. ಜೊತೆಯಲ್ಲಿ ಇನ್ನೊಂದು, ಯಾರ್ಯಾರು NCC ಸರ್ಟಿಫಿಕೇಟ್ಗಳನ್ನು ಹೊಂದಿರ್ತೀರೋ ಅವರಿಗೆ ಪ್ಲಸ್ ಪಾಯಿಂಟ್ ಇದೆ. NCC ಅಲ್ಲಿ ನಿಮಗೆ A ಸರ್ಟಿಫಿಕೇಟ್, B ಸರ್ಟಿಫಿಕೇಟ್, C ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಯಾರು NCC C ಸರ್ಟಿಫಿಕೇಟನ್ನು ಹೊಂದಿದ್ದೀರೋ ಅವರಿಗೆ 5% ನಿಮಗೆ ಮಾರ್ಕ್ಸನ್ನು ಆ್ಯಡ್ ಮಾಡ್ತಾರೆ. ಹಾಗೆಯೇ B ಸರ್ಟಿಫಿಕೇಟನ್ನು ಹೊಂದಿರೋರಿಗೆ 3% ಆ್ಯಡ್ ಮಾಡ್ತಾರೆ. A ಸರ್ಟಿಫಿಕೇಟನ್ನು ಹೊಂದಿರೋರಿಗೆ 2% ಮಾರ್ಕ್ಸನ್ನು ಆ್ಯಡ್ ಮಾಡ್ತಾರೆ. ನೆಕ್ಸ್ಟ್ ಅದೇ ರೀತಿ ನಿಮಗೆ ಕಾನ್ಸ್ಟೇಬಲ್ ಎಕ್ಸಾಮ್ ಸಿಲೆಬಸನ್ನು ನೋಡೋದಾದರೆ, ನಿಮ್ಗೆ ಆಗಲೇ ಹೇಳಿದ್ದೀನಿ ನಾನು, ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಇರುತ್ತೆ, ಜನರಲ್ ನಾಲೆಜ್, ಜನರಲ್ ಅವೇರ್ನೆಸ್, ಎಲಿಮೆಂಟರಿ ಮ್ಯಾಥಮೆಟಿಕ್ಸ್, ಹಾಗೆ ಇಂಗ್ಲೀಷ್ ಅಥವಾ ಹಿಂದಿ ಯಾವುದಾದ್ರು ಒಂದು ಸಬ್ಜೆಕ್ಟನ್ನು ತಾವು ಹೊಂದಿರಬೇಕಾಗುತ್ತೆ. ಅದೇ ರೀತಿಯಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಹಾಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ಗಳನ್ನು ನೋಡೋದಾದರೆ, ಇದು 2 ಟೆಸ್ಟ್ ಕಾನ್ಸ್ಟೇಬಲ್ ಡ್ಯೂಟಿ ಆಗಿರೋದ್ರಿಂದ 2 ಟೆಸ್ಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಮೇಲ್ ಕ್ಯಾಂಡಿಡೇಟ್ ಹಾಗೆ ಫೀಮೇಲ್ ಕ್ಯಾಂಡಿಡೇಟ್ಗಳಿಗೆ ಇಬ್ಬರಿಗೂ ಸಹ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗಳು ಇದ್ದೇ ಇರುತ್ತೆ. ಇವೆಂಟ್ಸ್ ನಿಮಗೆ 5 ಕಿಲೋಮೀಟರ್ ಇನ್ನು 24 ಮಿನಿಟ್ಸ್ ಇರುತ್ತೆ ಫಾರ್ ಮೇಲ್ ಕ್ಯಾಂಡಿಡೇಟ್ಗೆ. ಹಾಗೆ ಫೀಮೇಲ್ ಕ್ಯಾಂಡಿಡೇಟ್ಗೆ 1.6 ಕಿಲೋಮೀಟರ್ 8.5 ನಿಮಿಷದಲ್ಲಿ ತಾವು ರನ್ನಿಂಗನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಬಂದುಬಿಟ್ಟು ನಮಗೆಲ್ಲ ಲಡಾಖ್ ಕ್ಯಾಂಡಿಡೇಟ್ಗಳಿಗೆ ಇದು 1.6 ಕಿಲೋಮೀಟರ್ ಫಾರ್ 7 ಮಿನಿಟ್ಸ್, ಹಾಗೆ 800 ಮಿನಿಟ್ಸ್ ಫಾರ್ 5 ಮಿನಿಟ್ಸ್. ಇವು ಲಡಾಖ್ ಕ್ಯಾಂಡಿಡೇಟ್ಗಳಿಂದ ಯಾರು ಬರ್ತಾರೋ ಆ ರೀಸನಲ್ಲಿ ಬರೋ ಕ್ಯಾಂಡಿಡೇಟ್ಗಳಿಗೆ ಆಗಿರುತ್ತೆ. ಹಾಗೆಯೇ ತಮಗೆ ಹೈಟನ್ನು ನೋಡೋದಾದರೆ, ಮೇಲ್ ಕ್ಯಾಂಡಿಡೇಟ್ಗಳು 170 ಸೆಂಟಿಮೀಟ್ರನ್ನು ಹೊಂದಿರಬೇಕು. ಹಾಗೆ ಫೀಮೇಲ್ ಕ್ಯಾಂಡಿಡೇಟ್ಗಳು 157 ಸೆಂಟಿಮೀಟರನ್ನು ಹೊಂದಿರಬೇಕು. ಇದು ಬಂದುಬಿಟ್ಟು ಆಲ್ ಅದರ್ ಕ್ಯಾಂಡಿಡೇಟ್ಗಳಿಗೆ, OBC ಹಾಗೆ ಇತರ ಕ್ಯಾಂಡಿಡೇಟ್ಗಳಿಗೆ, ಜನರಲಲ್ಲಿ ಯಾರು ಬರ್ತಾರೋ ಅವರಿಗೆಲ್ಲ. ನೆಕ್ಸ್ಟ್ ಯಾರು ಶೆಡ್ಯೂಲ್ಡ್ ಟ್ರೈಬಲ್ ಬರ್ತಾರೋ ST ಕ್ಯಾಂಡಿಡೇಟ್ಗಳಿಗೆ ಮೇಲ್ ಕ್ಯಾಂಡಿಡೇಟು 162.5 ಇರಬೇಕು. ಹಾಗೆ ಫೀಮೇಲ್ ಕ್ಯಾಂಡಿಡೇಟು 150 ಸೆಂಟಿಮೀಟರ್ ಇರಬೇಕು. ಆಲ್ ಕ್ಯಾಂಡಿಡೇಟ್ಸ್ ಯಾರು STಯಲ್ಲಿ ಬರ್ತಾರೋ ಅವರಿಗೆ ಮಾತ್ರ. ಹಾಗೆಯೇ SC ಅವರಿಗೆ ಹಾಗೆ ST ಅವರಿಗೂ SC ಅವರಿಗೆ ಇಬ್ಬರಿಗೂ ಸೇಮ್ ಆಗುತ್ತೆ ಇದು. ಬಟ್ ಇದೆಲ್ಲ ಬಂದುಬಿಟ್ಟು ಶೆಡ್ಯೂಲ್ ಟ್ರೈಬ್ ನಾರ್ತ್ ಈಸ್ಟ್ ಅವರಿಗೆ, ನಾರ್ತ್ ಸ್ಟೇಟ್ ಅವರಿಗೆ ಮಾತ್ರ. ನಮಗೆ ಇವು ಅಪ್ಲೈ ಆಗಲ್ಲ. ಇವಿಷ್ಟು ಈ ನೋಟಿಫಿಕೇಷನ್ ಸಂಬಂಧಪಟ್ಟ ಮಾಹಿತಿಯಾಗಿರುತ್ತೆ. ಇಂತಹ ಮಾಹಿತಿಗಳನ್ನು ಹೆಚ್ಚು ಪಡೆದುಕೊಳ್ಳಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಹಲೋ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಹಾಗೆ ನಿಮ್ಮ ಸಜೆಷನನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ನಿಮಗೋಸ್ಕರ ನ್ಯೂ ವಿಡಿಯೋ ಅಪ್ಲೋಡ್ ಸೋನ್. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ.